ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಲೂಕ ಅಧ್ಯಾಯ 1 ವಾಕ್ಯ 46 ಮತ್ತು 47 ತಿಳಿಸುವುದೇನೆಂದರೆ, ನನ್ನ ಆತ್ಮವು ಕರ್ತನ ಮಹಿಮೆಯನ್ನು ಸಾರುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರಲ್ಲಿ ಸಂತೋಷ ಪಡುತ್ತದೆ. ಚಿಂತನೆ. ಈ ವಾಕ್ಯದಿಂದ ನಮಗೆ ತಿಳಿಸುವುದೇನೆಂದರೆ, ಮೇರಿ ತನ್ನನ್ನು ತಾನು ಮಹಿಮೆಪಡಿಸುವುದಿಲ್ಲ. ಅವಳು ತನ್ನನ್ನು ಪ್ರೀತಿಯಿಂದ ನೋಡಿದ ಭಗವಂತನನ್ನು ಮಹಿಮೆಪಡಿಸುತ್ತಾಳೆ. ಅವಳ ಸಂತೋಷವು ನಂಬಿಕೆಯಿಂದ ಹರಿಯುತ್ತದೆ. ಎಲ್ಲವೂ ಸ್ಪಷ್ಟವಾಗಿದೆ ಎಂಬ ಕಾರಣಕ್ಕಾಗಿ ಅವಳು ಸಂತೋಷ ಪಡುವುದಿಲ್ಲ. ಬದಲಿಗೆ ದೇವರು ನಂಬಿಗಸ್ತನಾಗಿದ್ದಾರೆ ಎಂದು ಅವರು ನಂಬುತ್ತಾರೆ. ಈ ವಚನವು ಮೇರಿಯಂತೆ ನಮ್ಮ ಸಾಮಾನ್ಯ ಜೀವನದಲ್ಲಿ ದೇವರ ಉಪಸ್ಥಿತಿಯನ್ನು ಗುರುತಿಸಲು ಮತ್ತು ಅವನನ್ನು ನಮ್ಮೊಳಗೆ ಮತ್ತು ನಮ್ಮ ಮೂಲಕ ಮಾಡುವ ಅದ್ಭುತಗಳಿಗಾಗಿ ಆತನನ್ನು ಸ್ತುತಿಸಲು ನಮ್ಮನ್ನು ಆಹ್ವಾನಿಸುತ್ತದೆ. ಪ್ರಾರ್ಥನೆ. ದೇವರೇ, ಮೇರಿಯಂತೆ ನಿನ್ನಲ್ಲಿ ಮಾತ್ರ ಸಂತೋಷ ಪಡುವ ಹೃದಯವನ್ನು ನಾನು ಬಯಸುತ್ತೇನೆ. ನನ್ನ ಆಲೋಚನೆಗಳು, ಮಾತುಗಳು ಮತ್ತು ಕಾರ್ಯಗಳಲ್ಲಿ ನಿನ್ನ ಶ್ರೇಷ್ಠತೆಯನ್ನು ಘೋಷಿಸಲು ನನಗೆ ಕಲಿಸಿರಿ. ಜೀವನವು ಅನಿಶ್ಚಿತವಾಗಿದ್ದಾಗ ನಿನ್ನ ಉಳಿಸುವ ಪ್ರೀತಿಯಲ್ಲಿ ನಂಬಿಕೆ ಇಡಲು ನನಗೆ ಸಹಾಯ ಮಾಡಿರಿ. ಆಮೆನ್.